ನೆಕ್ಸ್ಟ್ ನೀವು ನೋಡ್ತಾ ಇರ್ತಕ್ಕಂಥದ್ದು, ಇದು ನೋಡ್ತಿರಂಗೆ ನೀವು ಏನು ಅಂದ್ಕೊಂತೀರ ಅಂದರೆ ಏನೋ ಅಡಿಕೆ ಗಿಡ ಅಂತ ಸ್ವಲ್ಪ ಜನ ಅಂದ್ಕೊಂತಾರೆ. ಸ್ವಲ್ಪ ಜನ ಬೇರೆ ಪಾಮ್ ಸ್ಪೀಷೀಸಲ್ಲಿ ಕೆಲವೊಂದಿಷ್ಟು ಜನ ತೆಂಗಿನ ಗಿಡ ಅಂತಲೂ ಕೂಡ ಅಂದ್ಕೊಂತಾರೆ. ಆದರೆ ಇದು ಅಡಿಕೆ ಗಿಡನೂ ಅಲ್ಲ, ತೆಂಗಿನ ಗಿಡನೂ ಅಲ್ಲ. ಈಗ ನಿಮಗೆ ಎಕ್ಸಾಮಲ್ಲಿ ಏನು ಥರ ಮಾಡ್ತಾರೆ ಅಂದರೆ ಈ ಪಾಮ್ ಸ್ಪೀಷೀಸ್ ಅಂತ ಕೊಟ್ಟಿರ್ಬೋದು ಆಪ್ಷನ್ನು. ಒಟ್ಟಲ್ಲಿ ಪಾಮ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಈ ಸೇಮ್ ದೂರದಿಂದ ನೋಡಲಿಕ್ಕೆ ಒಂದು ಸ್ವಲ್ಪ ಅಡಿಕೆ ಗಿಡ ಥರನೇ ಕಾಣುತ್ತೆ, ಆದರೆ ಅಡಿಕೆ ಗಿಡ ಅಲ್ಲ ಇದು. ಒಟ್ಟು ಪಾಮ್ ಸ್ಪೀಷೀಸಲ್ಲಿ ಒಂದು ಪ್ಲ್ಯಾಂಟು. ನೀವು ಪಾಮ್ ಅಂತ ಜ್ಞಾಪಕ ಇಟ್ಕೊಳ್ಳಿ ಸಾಕಿದು. ನೋಡಿ, ಓಲ್ಡ್ ಪ್ಲ್ಯಾಂಟ್ ಏನಾದ್ರು ಫೋಟೋ ಇಟ್ಟರೆ ಈ ಥರ ಕಾಣುತ್ತೆ. ಮತ್ತು ಹತ್ತಿರದಿಂದ ಲೀವ್ಸ್ಗಳು ನೋಡಿದ್ರೆ ಸೇಮ್ ನಿಮಗೆ ಅಡಿಕೆ ಗಿಡದ ಲೀವ್ಸ್ ಥರನೇ ಕಾಣುತ್ತೆ. ನೆಕ್ಸ್ಟು ನೀವು ನೋಡ್ತಾ ಇರ್ತಕ್ಕಂಥದ್ದು ನೇರಳೆ ಗಿಡ. ನೇರಳೆ ಗಿಡ ಓಲ್ಡ್ ಪ್ಲ್ಯಾಂಟ್ ಫೋಟೋ ಇಟ್ಟರೆ ಯಾವ ಥರ ಕಾಣ್ತದೆ ಅಂತ ನೋಡ್ಕೊಳ್ಳಿ ಒಂದ್ಸಲ. ಆದರೆ ಎಲೆಗಳೇನಾದ್ರು ಇಟ್ಟಂಥ ಸಂದರ್ಭದಲ್ಲಿ ನೀವು ಈಜಿ ಯಾವ ರೀತಿ ಐಡೆಂಟಿಫೈ ಮಾಡ್ಬೋದು ಅಂದರೆ, ಒಂದು ಸಲ ನೀವು ಅದನ್ನು ಮುಟ್ಟಿದ್ರೆ ಎಲೆಗಳು ನಿಮಗೆ ಈ ಥರ ಸ್ಮೂತಾಗಿರುತ್ತೆ. ಮೇಲ್ಗಡೆ ಯಾವುದೇ ರೀತಿ ರಫ್ನೆಸ್ ಇರೋದಿಲ್ಲ, ಸ್ಮೂತಾಗಿ ಕಾಣ್ತದೆ. ಮತ್ತು ಲೀವ್ ಸ್ಟ್ರಕ್ಚರ್ ಕೂಡ ಯಾವ ರೀತಿ ಇದೆ ಅಂತ ಅಬ್ಸರ್ವ್ ಮಾಡ್ಬೋದು. ಇನ್ನು ಕಾಯೆಲ್ಲ ಬಿಟ್ಟಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಜೂನ್ ತಿಂಗಳಿಗೆಲ್ಲ ಇದು ನೇರಳೆ ಹಣ್ಣು ಬಿಡ್ತದೆ. ಈಗ ಬರೀ ಎಲೆಗಳು ಐಡೆಂಟಿಫೈ ಮಾಡೋದು ನೋಡ್ಕೊಳ್ಳಿ. ಮೋಸ್ಟ್ ಪ್ರಾಬಬ್ಲಿ ಹಣ್ಣುಗಳು ಕೂಡ ಏನು ಇಡೋದಿಲ್ಲ. ಹಣ್ಣುಗಳು ಇಟ್ಟರು ಕೂಡ ಸಪ್ರೇಟು ಫ್ರೂಟ್ಗಳು ನಾನು ತೋರಿಸ್ತೀನಿ. ಆದರೆ ಇಲ್ಲಿ ಹಣ್ಣು ಬಿಟ್ಟಿಲ್ಲ, ಹಾಗಾಗಿ ಹಣ್ಣು ತೋರ್ಸೋಕ್ಕಾಗೋದಿಲ್ಲ. ಎಲೆಗಳು ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಇದು ಪಪ್ಪಾಯ ಗಿಡ ಒಂದೊಂದು ಕಡೆ ಒಂದೊಂದು ನೇಮಲ್ಲಿ ಕರೀತಾರೆ, ಒಂದೊಂದು ಕಡೆ ಪರಂಗಿ ಗಿಡ ಅಂತಲೂ ಕೂಡ ಕರೀತಾರೆ. ಇದ್ರದ್ದು ಲೀವ್ಸ್ಗಳು ನೋಡ್ಬೋದು. ಲೀವ್ಸ್ಗಳು ಯಾವ ಥರ ಅಂದರೆ, ಈಗ ಮನುಷ್ಯದ ಕೈ ಯಾವ ಥರ ಇರುತ್ತಲ್ಲ, ಈ ಥರ 5 ಬೆರಳುಗಳ ಥರ ಈ ಥರ ಕಾಣ್ತದೆ, ನಿಮ್ಗೆ ಅಬ್ಸರ್ವ್ ಮಾಡ್ಬೋದು. ಪರಂಗಿಕಾಯಿ ಕೂಡ ಬಿಟ್ಟಿಲ್ಲ. ಓಲ್ಡ್ ಪ್ಲ್ಯಾಂಟ್ ಏನಾದ್ರು ಫೋಟೋ ಇಟ್ಟರೆ, ಈಗ ಗಿಡ ತಗೊಂಬಂದು ಇಡೋಕ್ಕಾಗೋದಿಲ್ಲ, ಹಾಗೆ ಓಲ್ಡ್ ಪ್ಲ್ಯಾಂಟ್ ಫೋಟೋ ಇಟ್ಟರೆ ಈ ಥರ ಕಾಣ್ತದೆ. ಇದನ್ನು ಚಿಕ್ಕದು. ಎಲೆಗಳು ಯಾವ ಥರ ಕಾಣುತ್ತೆ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಬಂದು ಸೀಬೆ ಗಿಡ, ಗಾವ ಅಂತ ಏನು ಕರಿತೇವೆ. ಓಲ್ಡ್ ಪ್ಲ್ಯಾಂಟು ಈ ಥರ ಕಾಣ್ತಾ ಇದೆ ನಿಮಗೆ. ಆದರೆ ನೀವು ಎಲೆಗಳೇನಾದ್ರು ಇಟ್ಟಂಥ ಸಂದರ್ಭದಲ್ಲಿ ಯಾವ ಥರ ಕಾಣುತ್ತೆ ಅಂದರೆ, ಎಲೆಗಳು ಈ ಥರ ಕಾಣ್ತದೆ. ನೋಡಿ ಯಾವ ಥರ ಸ್ಟ್ರಕ್ಚರ್ ಇದೆ, ಲೀಫ್ ಮಾರ್ಜಿನ್ನು ಯಾವ ಥರ ಇದೆ. ಇದು ಕೂಡ ಇನ್ನು ಈಚಾಗಿದ್ದರೆ ತೋರಿಸ್ತಾ ಇದ್ದೆ. ಎಲೆಗಳು ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ನೀವು ಕನ್ಫ್ಯೂಸ್ ಆಗ್ತೀರಾ ಸೀಬೆ ಗಿಡ ಮತ್ತು ಇನ್ಯಾವ್ದು ಕನ್ಫ್ಯೂಸ್ ಆಗ್ಬೋದು, ಸೀತಾಪತ್ರೆ ಗಿಡ ಕನ್ಫ್ಯೂಸ್ ಆಗ್ತೀರಾ. ಅದನ್ನೂ ಕೂಡ ಇಲ್ಲೇ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ನೀವು ಈ ಸೀತಾಫಲ ಅಂತ ಏನು ಕರಿತೀವಲ್ಲ, ಈ ಸೀತಾಫಲ ಗಿಡ. ಇದು ಓಲ್ಡ್ ಪ್ಲ್ಯಾಂಟ್ ಇಟ್ಟರೆ ಯಾವ ಥರ ಕಾಣುತ್ತೆ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ. ಎಲೆಗಳು ನೋಡ್ಕೊಳ್ಳಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಕನ್ಫ್ಯೂಸ್ ಆಗೋಗ್ಬಿಡಿ, ಯಾವುದು ಸೀತಾಫಲ ಮತ್ತು ಗಾವ ಸೀಬೆಹಣ್ಣಿಂದಕ್ಕೆ.